ಬೆಂಗಳೂರು ಅಂತ ಹೆಸರಿಕ್ಕಿರೋದ್ರಿಂದ ಅದರಿಂದ ಏನಾರು ನಷ್ಟ ಆಗೋದಾದರೆ ನಾವೇ ಹೇಳಿ ಅದನ್ನು ವಾಪಸ್ ತೊಗೋತೀವಿ. ಜನಕ್ಕೆ ಏನು ಬಲಿ ಏನೇನು ಇಲ್ಲೇನು ಕೊಲೆಗಳಾಯ್ತಾವ, ಮರ್ಡರ್ಗಳಾಯ್ತಾವ, ಹೆಸರಿಗೆ ಕಿತ್ಕೆ ಏನಾರು ಆಯ್ತದ. ನಾಳೆ ಪಾದಯಾತ್ರೆ, ಆಮೇಲೆ ಉರುಳು ಸೇವೆ, ಆಮೇಲೆ ಸ್ಕೂಟರ್ ರ್ಯಾಲಿ, ಒಂದು ಇಶ್ಯೂಗೆ ಎಷ್ಟು ಸರಿ ಪ್ರತಿಭಟನೆ ಮಾಡ್ತಾರೆ. ಇವರು 20 ವರ್ಷ ಇಲ್ಲಿ ರಾಜ್ಯಭಾರ ಮಾಡಿದ್ರಲ್ಲ, ಏನು ಬದಲಾವಣೆ ಮಾಡೋರು ಟೌನಲ್ಲಿ ನೋಡಿದಿರಾ? ಯಾವ ರೀತಿ ಕಸ ತೊಟ್ಟಿ ಇದ್ದಂಗೈತೆ ರಾಮನಗರ. ಅವ್ರಿಗೆ 20 ವರ್ಷ ಕೊಟ್ಟು ಕಾರಣ ಮಾಡಿದ್ರಲ್ಲಪ್ಪ ನೀವು ಜನ. ಈಗ ನಮಗೊಂದು 20 ವರ್ಷ ಕೊಡಿ, ನಾವು ಮಾಡಿದ್ರೆ ಪೂರ ಬದಲಾವಣೆ ಮಾಡಿ. ಏನಪ್ಪ ಎಲ್ಲ ಅಡ್ಕಾಯ್ಸ್ಕೊಂಡು ಕೂತಿದ್ದೀರಾ? ಹೇಳಿ ಸರ್. ಜಿಲ್ಲೆ ಮರುನಾಮಕರಣ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ. ಎಲ್ಲ ಸಂಪೂರ್ಣ ಒಪ್ಪಿಗೆ ನೀಡಿದೆ. ಮರುನಾಮಕರಣ ಮಾಡಿದ್ರೆ ಸರ್ವನಾಶ ಆಗ್ತಾರೆ ಅಂತ ಹೇಳಿದ್ದಾರೆ. ಅವ್ರ ರಾಜಕೀಯ ಜೀವನದಲ್ಲಿ ಅವ್ರ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ಸರ್ವನಾಶ ಮಾಡ್ಕೊಂಡೆ ಬಂದವ್ರೆ. ಆಯಿತು, ಸೂರ್ಯ ಮತ್ತು ಈ ಭೂಮಿ, ಸೂರ್ಯ ಚಂದ್ರ ಇರೋವರೆಗೂ ಕೂಡ ಈ ಭೂಮಿ ಮೇಲೆ ಅವರೇ ಇರಲಿ, ನಾವೆಲ್ಲ ಸರ್ವನಾಶ ಆಗ್ಬಿಡ್ತೀವಿ. ಎಲ್ಲ ಬಂತು ಸರ್ ಪ್ರೋಸೆಸ್ ಯಾವುದು ಆಗೈತಲ್ಲ, ಅದು ಆಯ್ತು, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು, ಅದು ಗೆಜೆಟ್ ಆಗಬೇಕು. ರಾಜ್ಯಪಾಲರಿಗೆ ಹಲವಾರು ಸಂಘಟನೆಗಳು ಮನವಿ ಮಾಡ್ತಿದ್ದಾರೆ ಸರ್, ಏನಂತ? ಬದಲಾವಣೆ ಬೇಡ, ಅಂಕಿತ ಹಾಕಬೇಡಿ, ಅದಕ್ಕೆ ಏನು ಹೇಳಿ. ಇಲ್ಲಿ ಕೆಲವರು ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ರಾಜ್ಯಪಾಲರು ಸೂಕ್ತ ಕ್ರಮ ತಗೊಳ್ತಾರೆ. ಸಾಕಷ್ಟು ವಿರೋಧಗಳಿದೆ ಸರ್. ಇರಲಿ, ವಿರೋಧ ಯಾವುದೇ ರಾಜಕೀಯ ತೀರ್ಮಾನಗಳಾದಾಗ ಪರ ವಿರೋಧಗಳಿರ್ತವೆ. ನಮ್ಮ ಅಭಿಲಾಷೆ ಏನು ಅಂತಂದರೆ, ನಾವೆಲ್ಲ ಹುಟ್ಟಿದಾಗಿಂದನೂ ಕೂಡ ನಮ್ಮ ಹಳ್ಳಿಗಳೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಇತ್ತು. ಮಧ್ಯದಲ್ಲಿ ಇದು ಜಿಲ್ಲೆ ವಿಭಾಗ ಆಯಿತು. ಜಿಲ್ಲೆ ವಿಭಾಗ ಆದಂಥ ಸಂದರ್ಭದಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ 8 ತಾಲೂಕುಗಳಿದ್ದವು. 4 ತಾಲೂಕುಗಳು ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ದೊಡ್ಡಬಳ್ಳಾಪುರ ದೇವನಹಳ್ಳಿ ಅಂತ ಮಾಡ್ಕೋಬೋದಾಗಿತ್ತು. ಯಾವುದಾದ್ರೂ ಒಂದು ಹೆಸರು ಇಟ್ಕೋಬೋದಾಯಿತು. ಹೆಡ್ ಕ್ವಾರ್ಟರ್ಲಿದೆ ದೇವನಹಳ್ಳಿ ಅಂತ ಇಟ್ಕೋಬೋದಾಯಿತು. ಅವ್ರು ಯಾರು ಇಟ್ಕೊಳ್ಳಿಲ್ಲ. ಕಾರಣ ಏನಂದರೆ, ಬೆಂಗಳೂರು ಅಂತಕ್ಕಂಥದ್ದು ನಮ್ಮ ಹೆಸರಿನಲ್ಲಿ ನಮ್ಮ ಪೂರ್ವಿಕರ ಕಾಲದಿಂದ ಬಂದಿರತಕ್ಕಂಥದ್ದು, ಅದು ಇರಲಿ ಅಂತಕ್ಕಂಥ ಅಭಿಲಾಷೆಯಿಂದ ಅವರು ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದನ್ನು ಅವ್ರು ಉಳಿಸ್ಕೊಂಡ್ರು. ಅವತ್ತು ನಾವು ಹೇಳೋದು ಬೆಂಗಳೂರು ದಕ್ಷಿಣ ಅಂತ ಇಡೀ ಇದನ್ನು ರಾಮನಗರ ಹೆಡ್ ಕ್ವಾರ್ಟರ್ ಮಾಡಿ. ರಾಮನಗರದ ಹೆಡ್ ಕ್ವಾರ್ಟರ್ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಬೆಂಗಳೂರು ದಕ್ಷಿಣ ಅಂತ ಮಾಡಿ, ಕೆಂಪೇಗೌಡರು ಕಟ್ಟಿದಂಥ ನಾಡು, ನಾವೆಲ್ಲ ಅಲ್ಲಿ ಬೆಳೆದಂಥವ್ರು. ನಾವು ಹಿಂದಿಂದನೂ ಕೂಡ ನಮಗೂ ಆ ಹೆಸ್ರಿಗೂ ಭಾಳ ಹಳೆಯ ಸಂಬಂಧ ಇದೆ. ಅದರಿಂದ ದಯಮಾಡಿ ಹೆಸರು ಚೇಂಜ್ ಮಾಡಬೇಡಿ ಎಂದು ಅವತ್ತು HD ರೇವಣ್ಣವರು ಕೇಳಲಿಲ್ಲ, ನಮ್ಮ ಮಾತು ಮರ್ಯಾದೆ ಕೊಡಲ್ಲ, ತೆಗೆದ್ರು. ಈಗ ಬದಲಾವಣೆ ಆಗೈತೆ. ಬದಲಾವಣೆ ಆಗಿರೋದ್ರಿಂದ ಬೆಂಗಳೂರು ಅಂತ ಹೆಸರಿಕ್ಕಿರೋದ್ರಿಂದ ಅದರಿಂದ ಏನಾರು ನಷ್ಟ ಆಗೋದಾದರೆ ನಾವೇ ಹೇಳಿ ಅದನ್ನು ವಾಪಸ್ ತೊಗೋತೀವಿ. ಸರ್, ಅಂದರೆ ಕುಮಾರಸ್ವಾಮಿ ಅವರು ಚೇಂಜ್ ಮಾಡಲಿಲ್ಲ, ರೇವಣ್ಣವರೇ ಒತ್ತಡ ಹಾಕಿದ್ರು. ಹೌದು, ರೇವಣ್ಣವರೇ ತೀರ್ಮಾನ ಮಾಡಿದ್ದು. ಅವತ್ತು ಕುಮಾರಸ್ವಾಮಿ ಅವ್ರ ತೀರ್ಮಾನ ಅಲ್ಲ. ಹಿಂದೆ ಏನೇ ತೀರ್ಮಾನಗಳಾಗಬೇಕಾಗಿದ್ರು ಕೂಡ ಆ ಸರ್ಕಾರದಲ್ಲಿ ರೇವಣ್ಣವ್ರ ತೀರ್ಮಾನನೇ ಅಂತಿಮ ಆಗ್ತಾಯಿದ್ದು. ಕುಮಾರಸ್ವಾಮಿ ಅವ್ರ ತೀರ್ಮಾನ ಅಂತಿಮ ಆಗ್ತಿರಲ್ಲ. ಕುಮಾರಸ್ವಾಮಿ ಅವ್ರ ತಲೆನೂ ಕೆಡ್ಸ್ಕೊತಿರಲ್ಲ ಅದಕ್ಕೆಲ್ಲ. ಸರ್, ಈಗ ಬಿಜೆಪಿ JDS ಎರಡೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತೀವಿ ವಿಚಾರವಾಗಿ, ಯಾವುದೇ ಕಾರಣಕ್ಕೂ ಬದಲಾವಣೆ ಬಿಡಲ್ಲ ಅಂತ ನಿಖಿಲ್ ಅವರು ಹೇಳಿದ್ದಾರೆ. ಆಯ್ತು, ಇರಲಿ, ಪಾಪ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಹೋರಾಟ ಮಾಡ್ತಕ್ಕಂಥದ್ದು ಅವ್ರ ಹಕ್ಕು. ಅದಕ್ಕೆ ನಾವು ಕಸ್ಕೊಳ್ತಾ ಇರೋದಕ್ಕೆ ಸರಿ ಇಲ್ಲ. ಅವ್ರು ಹೋರಾಟ ಮಾಡಲಿ, ತೊಂದರೆ ಇಲ್ಲ. ಬದಲಾವಣೆ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಕೊನೆ ಪಕ್ಷ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಿತ್ತು. ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರೆ ಈ ರಾಜಕೀಯ ಹೋರಾಟಕ್ಕೋಸ್ಕರ ಜನ ಬಲಿಯಾಗ್ತಿದ್ದಾರೆ ಅಂತ. ಜನಕ್ಕೆ ಏನು ಬಲಿ ಇಲ್ಲೇನು ಕೊಲೆಗಳಾಯ್ತಾವ, ಮರ್ಡರ್ಗಳಾಯ್ತಾವ, ಹೆಸರಿಗೆ ಕಿತ್ಕೆ ಏನಾರು ಆಯ್ತದ? ಏನಿಲ್ವಲ್ಲ. ನಮ್ಮ ಬಹುಜನಗಳ ಅಭಿಲಾಷೆ ಬೆಂಗಳೂರು ಅಂತಕ್ಕಂಥದ್ದು ಹೆಸರು, ಆ ನಾಮಾಂಕಿತ, ಅದ್ರ ನಮ್ಮ ಜೊತೆ ಸೇರಿಕೊಳ್ಳಿ, ನಮ್ಮ ಜಿಲ್ಲೆ ಜೊತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾಳ ಜನಗಳ ಅಭಿಲಾಷೆ. ಅದು ಕೆಲವರು ವಿರೋಧ ಮಾಡ್ತಾರೆ, ಕೆಲವರು ಪರ ಮಾಡ್ತಾರೆ. ಅದನ್ನು ನಾವೊಂದು ತೀರ್ಮಾನ ಮಾಡಿದ್ದೀವಿ. ಅವರು ವಿರೋಧ ಮಾಡೋದಿದ್ರೆ ಕೋರ್ಟೆಲ್ಲ ಹೋಗಿ ಅದನ್ನು ಪ್ರಶ್ನೆ ಮಾಡಲಿ, ನಮ್ಮದೇನು ತಕರಾರಿಲ್ಲ. ಸರ್, ಬೆಂಗಳೂರಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕೂಡ ಬಂದು ನೆಲೆಸ್ತಾ ಇದ್ದಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅದರಿಂದ ಇದು ಆಂತರಿಕ ಅದಕ್ಕೆ ಧಕ್ಕೆ ಆಗ್ತಿದೆ ಅಂತ ಅದನ್ನು ಹೋಮ್ ಮಿನಿಸ್ಟರ್ ಅವರೇ, ಸಂಬಂಧಪಟ್ಟಂಥ ಇಲಾಖೆ ಐತೆ, ಅವರು ಸೂಕ್ತವಾಗಿ ಎಲ್ಲವನ್ನು ಗಮನ ಹರಿಸಿ ಕ್ರಮ ತಗೊತಾರೆ. ಬೆಂಗಳೂರಿನಲ್ಲಿ ಬರೀ ಬಾಂಗ್ಲಾದೇಶಿಗರೇ ಅಲ್ಲ, ಎಲ್ಲ ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ವಾಸ ಇರ್ತಕ್ಕಂಥವರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ. ಅಕ್ರಮವಾಗಿ ನುಸುಳು ಬಂದಿದ್ದರೆ ಅದೇನಾದ್ರು ಮಾಹಿತಿ ಸಿಕ್ಕಿದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆ ಕ್ರಮ ತಗೊತದೆ. ಈಗ ಸರ್ಕಾರದ ವಿರುದ್ಧ ಮೂಢ ಹಗರಣ, ವಾಲ್ಮೀಕಿ ಹಗರಣ ಇಟ್ಕೊಂಡು ಪಾದಯಾತ್ರೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. 3ನೇ ತಾರೀಕಿನ ಪಾದಯಾತ್ರೆ ಮಾಡ್ತಿದ್ದಾರೆ ಸರ್. ನೋಡ್ರಿ, ನಾಯಕರು ಕೂಡ ಬರ್ತಾರಂತೆ. ಅವ್ರಿಗಿನ್ನೇನೂ ಇಲ್ಲ. ನಮ್ಮ ಸರ್ಕಾರಗಳು, ನಮ್ಮ ಕಾರ್ಯಕ್ರಮಗಳು, ನಮ್ಮ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಭದ್ರ ಬುನಾದಿಯನ್ನು ಹಾಕ್ತಾ ಇದ್ದಾವೆ. ಅದಕ್ಕೋಸ್ಕರ ಈ ಒಂದು ಇಶ್ಯೂಗೋಸ್ಕರ ಕೇಂದ್ರ ಸರ್ಕಾರದವ್ರು ಬರ್ತಾರೆ ಅಂತ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತೇಳಿ ನಾವು ಇದರಿಂದ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಮೂಢ ವಿಚಾರದಲ್ಲಿ ಈಗಾಗಲೇ ಬೈಕ್ ರ್ಯಾಲಿನೋ ಮಾಡಿ, ಕಾರ್ ರ್ಯಾಲಿನೋ ಮಾಡಿ ಒಂದು ಸರಿ ಪ್ರತಿಭಟನೆ ಮಾಡವ್ರೆ.
ಒಂದೇ ಕೆಲಸ ಒಂದೇ ಇಶ್ಯೂನಲ್ಲಿ ಎರಡೆರಡು ಸರಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಪ್ರತಿಭಟನೆ ಮಾಡೋರು ಅರ್ಥ ಮಾಡ್ಕೋಬೇಕು. ನಾಳೆ ಪಾದಯಾತ್ರೆ, ಆಮೇಲೆ ಉರುಳು ಸೇವೆ, ಆಮೇಲೆ ಸ್ಕೂಟರ್ ರ್ಯಾಲಿ, ಒಂದು ಇಶ್ಯೂಗೆ ಎಷ್ಟು ಸರಿ ಪ್ರತಿಭಟನೆ ಮಾಡ್ತಾರೆ? ಒಂದು ಸರಿ ಪ್ರತಿಭಟನೆ ಮಾಡಬೇಕು. ಈಗಾಗಲೇ ಹೋಗಿ ಪ್ರತಿಭಟನೆ ಮಾಡಿ ಸಭೆ ಮಾಡಿ ಎಲ್ಲ ಬಂದವ್ರೆ, ಮಾಡಿ ಬಂದಮೇಲೂ ಕೂಡ ಇನ್ನೊಂದು ಸರಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಅವ್ರು ಹೇಳಿದ್ನೇ ನಾವು ಕೇಳಬೇಕು ಅಂತಕ್ಕಂಥದ್ದು ಏನಿಲ್ಲ. ನಾವು ಎಷ್ಟು ಸರಿ CBI ತನಿಖೆ ಕೇಳೋದು? ಅವಾಗ ಏನು ಹೇಳಿದ್ರು ಅವರು? ಹಿಂದೆ ಇದ್ದಂಥ ಸರ್ಕಾರಗಳು ಅವತ್ತು ಅವ್ರು ಒಪ್ಪಿಸ್ಲಿಲ್ವಲ್ಲ. ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ. ಹಂಗಂತ ಸರ್ಕಾರ ಅವ್ರು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ಅವ್ರಿಗೆ ಹೇಳಿಲ್ವಾ ಕೋರ್ಟ್ ಇದೆ, ಕಚೇರಿ ಇದೆ, ಕೋರ್ಟಲ್ಲಿ ಪ್ರಶ್ನೆ ಮಾಡಲಿ. ಕೋರ್ಟಲ್ಲಿ ಡೈರೆಕ್ಷನ್ ಕೊಡ್ತಾರೆ, CBIಗೆ ಒಪ್ಪಿಸ್ಬೇಕಾ, ನೀವು ಮಾಡಬೇಕಾ, ಇನ್ನೊಬ್ರು ಮಾಡ್ಬೇಕಾ ಅಂತೇಳಿ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಅವ್ರು ಅದಕ್ಕೆ ಉತ್ತರ ಸಿಗ್ತದೆ. ಅದು ಬಿಟ್ಟು ಪ್ರತಿಭಟನೆ ಯಾತಕ್ಕೋಸ್ಕರ ಮಾಡ್ತಾವ್ರೆ ಅಂತಂದರೆ ಪ್ರಚಾರಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾವ್ರೆ. ಅವ್ರು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. 2028 ಅಥವಾ ಅದ್ರ ಮುಂಚೆನೇ ನಮ್ಮ ಸರ್ಕಾರ ಬರುತ್ತೆ, ಮತ್ತೆ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ಇರಲಿ, ಅವ್ರ ಸರ್ಕಾರ ಬಂದಾಗ ಅದು ಮಾಡಲಿ, ತೊಂದರೆ. ಜನರಿಗೆ ತೊಂದರೆ ಆಗಲ್ವಾ ಸರ್? ಅಂದರೆ ನಿಮ್ಮ ಸರ್ಕಾರ ಬಂದಾಗ ಅರೆ ನೀವು ಹೇಳ್ರಿ, ನಾವು ಚೇಂಜ್ ಮಾಡಿದ್ದೀವಿ. ನಮ್ಮ ಅಭಿಲಾಷೆ ಅಂತೆ, ಜನಗಳ ಅಭಿಲಾಷೆ ಅಂತ ಚೇಂಜ್ ಮಾಡಿದ್ದೀವಿ. ಈಗ ನಾವು ಅದನ್ನು ಮಾಡ್ತೀವಿ ಅಂದರೆ ನಾವೇನು ಮಾಡೋಕ್ಕಾಯ್ತದೆ? ಅವ್ರ ಸರ್ಕಾರ ಬಂದು ಅವರೇ ಮುಖ್ಯಮಂತ್ರಿ ಆದರೆ ಮಾಡಲಿ, ಏನು ತೊಂದರೆ ಏನು? ಅದನ್ನು ಅವ್ರು ಆಲೋಚನೆ ಮಾಡಬೇಕು. ಒಬ್ಬ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ನಾಯಕರು ಅದನ್ನು ಆಲೋಚನೆ ಮಾಡಬೇಕು. ನಾವು ಹೇಳಿಲ್ವೇನ್ರಿ, ನಾವು ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ನಮ್ಮ ಬಾಯಿನಲ್ಲಿ ಒಂದೊಂದ್ಸರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ಬರ್ತದೆ. ನಾವು ಬರಿಬೇಕಾದ್ರೂ ಬೆಂಗಳೂರು ಗ್ರಾಮಾಂತರನೇ ಬರೆದ್ಬಿಡ್ತೀವಿ. ಈಗ ರಾಮನಗರ ಏನು ಚೇಂಜ್ ಆಗಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ ರಾಮನಗರನೇ. ಬೆಂಗಳೂರು ಅಂತಕ್ಕಂಥ ಹೆಸರು ಈ ಜಿಲ್ಲೆಗೆ ಅಂಟಿಕೊಂಡಿರಲಿ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಬೆಂಗಳೂರು ಅನ್ನುವ ಹೆಸರಿದ್ರೆ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯನಾ ಸರ್? ಇಲ್ಲದೆ ರಾಮನಗರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಮನಗರ ಅಂತ ಇದ್ರೆ ಅಭಿವೃದ್ಧಿ ಆಗೋಯ್ತದ ಹಂಗಾರೆ? ಮತ್ತೆ ನಿಮ್ಮ ಪ್ರಶ್ನೆ ಕೇಳಿದ್ರೆ, ಆ ಪ್ರಶ್ನೆ ಕೇಳಿದ್ರೆ ನೀವು ಹಂಗೆ ರಾಮನಗರ ಅಂತ ಆಗಿದ್ದು ಸಂಪೂರ್ಣ ಅಭಿವೃದ್ಧಿ ಮಾಡ್ಬಿಟ್ಟವ್ರು ಕುಮಾರಸ್ವಾಮಿ ಅವರು. ಎಲ್ಲ ಚಿತ್ರ ಬದಲಾವಣೆ ಆಗ್ಬಿಡ್ತದೆ ರಾಮನಗರದ್ದು. ಜಿಲ್ಲೆ ಮಾಡಿ 4 ಬಿಲ್ಡಿಂಗ್ ಕಟ್ಟಿದ್ಬಿಟ್ರೆ ಇನ್ನೇನು ಬದಲಾವಣೆ ಆಗೋದು ಹೇಳಿ ರಾಮನಗರದಲ್ಲಿ? ಹೇಳ್ರಿ, ನಾವು ಒಳಗಡೆ ಟೌನಲ್ಲಿ ನೋಡಿದ್ದೀರಾ ರಾಮನಗರ ಟೌನ್ ಹೆಂಗದೆ ಅಂತ? ಅರ್ಕಾವತಿ ಇದನ್ನು ನಾಳೆ ನೋಡಿದ್ದೀರಾ ಹೆಂಗದೆ ಅಂತೇಳಿ? ನೋಡಿದ್ದೀರಾ? ಟೌನಲ್ಲಿ ನೀವು ಯಾವ್ದಾದ್ರು ವೀಕ್ಷಣೆ ಮಾಡಿ ಇವರು 20 ವರ್ಷ ಇಲ್ಲಿ ರಾಜ್ಯಭಾರ ಮಾಡಿದ್ರಲ್ಲ, ಏನು ಬದಲಾವಣೆ ಮಾಡೋರು ಟೌನಲ್ಲಿ ನೋಡಿದ್ದೀರಾ? ಯಾವ ರೀತಿ ಕಸ ತೊಟ್ಟಿ ಇದ್ದಂಗೈತೆ ರಾಮನಗರ. ಕನಕಪುರ ಹೋಗಿ ನೋಡಿದ್ದೀರಾ? ಕನಕಪುರದ ಬೆಳವಣಿಗೆಗೂ ರಾಮನಗರದ ಬೆಳವಣಿಗೆಗೂ ನೀವು ತುಲನೆ ಮಾಡಿ ಯಾವ ಥರ ತೋರಿಸಿದ್ರೆ ಮಾಧ್ಯಮದಲ್ಲಿ? ಸರಿ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಮಗೂ 20 ವರ್ಷ ಕೊಡಿ, ಅವ್ರಿಗೆ 20 ವರ್ಷ ಕೊಟ್ಟು ಕಾರಣ ಮಾಡಿದ್ರಲ್ಲಪ್ಪ ನೀವು ಜನ. ಈಗ ನಮಗೊಂದು 20 ವರ್ಷ ಕೊಡಿ, ನಾವು ಮಾಡಿದ್ರೆ ಪುನಃ ಬದಲಾವಣೆ ಮಾಡಿ. ಈಗಾಗಲೇ ಅದ್ರ ಬಗ್ಗೆ ಚಾಲನೆ ಸಿಕ್ಕೈತೆ. ಮುಖ್ಯಮಂತ್ರಿಗಳು ಕೂಡ ಅನುದಾನ ಬಿಡುಗಡೆ ಮಾಡವ್ರೆ. ಇನ್ನು ಸ್ವಲ್ಪ ದಿವಸ ಕಾದು ನೋಡಿ ಯಾವ ರೀತಿ ಬದಲಾವಣೆ ಆಯ್ತದೆ ರಾಮನಗರ ಅಂತೇಳಿ. ರಾಮನಗರ ಒಂದೇ ಅಲ್ಲ, ಇಡೀ ಜಿಲ್ಲೆ. ಗ್ಯಾರಂಟಿ ಹಣ ಬರ್ತಾ ಇಲ್ಲ 2,000 ರೂಪಾಯಿ ಅಂತ ಮೇಯಿಂದ ಕೊಡ್ತೀವಿ. ನೀವೇನು ಆತಂಕ ಪಡೋ ಅವಶ್ಯಕತೆಯೂ ಇಲ್ಲ, ಜನಗಳು ಆತಂಕ ಪಡೋ ಅವಶ್ಯಕತೆಯೂ ಇಲ್ಲ. ಗ್ಯಾರಂಟಿ ಬಂದೇ ಬರ್ತದೆ. ಮುಖ್ಯಮಂತ್ರಿಗಳು ಯಾರು ಹೇಳಿದ್ರು ಇಲ್ಲ, ಇದು ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ನೀವು ಯಾರು ಹೇಳಿದ್ರು ಕೇಳಲ್ಲ, ನಾನು ಕೊಟ್ಟೇ ತೀರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಬಂದೇ ಬರ್ತದೆ. ಈಗ ಚನ್ನಪಟ್ಟಣದ್ದು ಬೈ ಎಲೆಕ್ಷನ್ ವಿಚಾರವಾಗಿ ನಿಮಗೂ ಕೂಡ ಉಸ್ತುವಾರಿಯನ್ನು ವಹಿಸಿದ್ದಾರೆ, ಯಾವ ರೀತಿ ನಡೀತಿದೆ? ನಾವು ಯಾವ ರೀತಿ ಮಾಡೋಕ್ಕಾಯ್ತದೆ? ಊರಿಂದ ಊರಿಗೆ ಹೋದ ಗೌಡ ಯಾತಕ್ಕೂ ಬೇಡ ಅಂತ ನಾನು ಅಲ್ಲಿ ಹೋಗಿ ಏನು ಮಾಡೋಕ್ಕಾಯ್ತದೆ? ಸುಮ್ಮನೆ ನೋಡ್ಕೊಳ್ರಪ್ಪ, ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡಿದವ್ರು ಅಂತ ಹಾಕವ್ರೆ. ನಾವು ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಂಡು ಹಿಂಗೆ ಮಾಡ್ರಪ್ಪ ಹಂಗೆ ಮಾಡ್ರಪ್ಪ ಅಂತ ನಮ್ಮ ಅನುಭವದ 4 ಮಾತುಗಳನ್ನ ಹೇಳ್ತಾ ಇದ್ದೀವಿ ಅಷ್ಟೇ. ನಾನು ಹೋಗಿ ಅಲ್ಲಿ ಓಟ್ ಹಾಕ್ಸೋಕ್ಕಾಯ್ತದ ಚನ್ನಪಟ್ಟಣದಲ್ಲಿ? ಅಂದರೆ ನಿಮ್ಗೇನು ಇಷ್ಟ ಇಲ್ವಾ ಸರ್ ಏನಂತ? ಉಸ್ತುವಾರಿ ಇಷ್ಟ ಐತೆ. ಹಂಗಂದರೆ ಉಸ್ತುವಾರಿ ತಗೊಂಡ್ಬಿಟ್ಟಿದ್ದೀರಾ ಎಲ್ಲ ನಿಮ್ಮದೇ ಜವಾಬ್ದಾರಿ ಅಂತ ಅಲ್ಲ. ನಮಗೂ ಒಂದು ಹೋಬಳಿನಲ್ಲಿ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದ್ದಾವೆ, ಪಕ್ಷದ ಸಂಘಟನೆ ಯಾವ ರೀತಿ ನಡೀತಾ ಇದೆ ನೋಡ್ಕೊಳ್ರಪ್ಪ ಅಂತ ಹೇಳವ್ರೆ. ನಾವು ಆ ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ 1-2 ಸಭೆಗಳು ಮಾಡಿದ್ದೀವಿ. ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದೀವಿ. ನಾವೆಲ್ಲ ಇರ್ತೀವಿ, ನೀವು ಚುನಾವಣೆಯನ್ನು ಎದುರಿಸಿ ಅಂತ ಹೇಳಿದ್ದೀವಿ. ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಕ್ಯಾಂಡಿಡೇಟ್ ಫೈನಲ್ ಆಯಿತು ಸರ್? ಕ್ಯಾಂಡಿಡೇಟ್ ಫೈನಲ್ ಮಾಡಿದಾಗ ಹೇಳ್ತೀವಿ ನಿಮಗೆ.